ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಜೊತೆಯಲ್ಲಿ ಬಲವಿದೆ. ಮಂತ್ರಿ ಮಂಡಲದಲ್ಲಿ ಈ ಜಿಲ್ಲೆಗೆ ಸ್ಥಾನ ಕೊಡ್ಲಿಕ್ಕೆ ಆಗಿಲ್ಲ, ಅನೇಕ ಕಾರಣ ಕಾತಿದೆ. ಆದರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು, ಆ ಶಕ್ತಿಯನ್ನ ತುಂಬುವಂತ ಕೆಲಸ ಈ DK ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನನ್ನ ಕರ್ತವ್ಯ. ಇಡೀ ಕರ್ನಾಟಕದ ಹೆಸರು ವಿಶ್ವದಲ್ಲಿ ಇವತ್ತು ಬೆಳಗ್ತಾ ಇದೆ. ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬರಲಿದೆ. ಇವತ್ತು ಪ್ರತಿ ಜಿಲ್ಲಾ ಮಂತ್ರಿಗಳು ಕೂಡ ಪ್ರತಿ ಕ್ಷೇತ್ರಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಪ್ರತಿ ಹೋಬಳಿಗೆ ಹೋಗಿ 15 ದಿನಕ್ಕೊಮ್ಮೆ ಜನರ ಅಹವಾಲನ್ನು ಸ್ವೀಕಾರ ಮಾಡಂತ ಒಂದು ಸರ್ಕಾರದ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಶಾಸಕರು ಕೂಡ ಕಂಪಲ್ಸರಿ ಆಗಿ ಈ ಪ್ರತಿಯೊಂದು ಪಂಚಾಯತಿಗೂ ಕೂಡ ಹೋಗಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಜನರ ಸಮಸ್ಯೆಯನ್ನು ಆಲಿಸಬೇಕು. ಇದಕ್ಕೊಂದು ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಹೊಸ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ದೇವಸ್ಥಾನಗಳಿಗೆ ಕೊಟ್ಟಂತದ್ದು. ಮೊನ್ನೆ ಅರ್ಚಕರೆಲ್ಲ ಬಂದಿದ್ರು, ನನಗೆ ಪ್ರಾರ್ಥನೆ ಮಾಡಿದ್ರು. ಇಡೀ ಅವರ ಬದುಕಿನಲ್ಲಿ 50 ವರ್ಷದ ಅರ್ಚಕರ ಬದುಕಿನಲ್ಲಿ ಇಂಥ ಮಂತ್ರಿ ಯಾರೂ ಇಲ್ಲ ಸ್ವಾಮಿ, ನಮಗೆ ರಾಮಲಿಂಗಾರೆಡ್ಡಿ ಅವ್ರನ್ನೇ ಕೊಡಬೇಕು ಅಂತ ಕೇಳಿದ್ರು. ಅವರೇನು ಬ್ರಾಹ್ಮಣರಲ್ಲ, ಆದರೆ ಆ ರೀತಿ ಆ ಹೃದಯವನ್ನು ಇವತ್ತು ಗೆದ್ದಂತ ಮಂತ್ರಿಗಳು. ನಮ್ಮ ಸುಧಾಕರ್ ಅವರು, MC ಸುಧಾಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ಮಾಡಿದಂಥ ಸೇವೆ ಇತಿಹಾಸ ಪುಟಕ್ಕೆ ಸೇರಿದೆ. ಶಿಕ್ಷಣ ನೀತಿಗೆ ಒಂದು ಬದಲಾವಣೆಯ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಮುಂದೆ ನಮ್ಮ ಮುನಿಯಪ್ಪನವರಿದ್ದಾರೆ. 10 kg ಅಕ್ಕಿ ಅನ್ನಭಾಗ್ಯ ಪ್ರತಿಯೊಬ್ಬ ರಾಜ್ಯದ 4.25 ಕೋಟಿ ಜನಸಂಖ್ಯೆಗೆ ಆಹಾರ ಬದ್ಧತೆ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿ ಇಡೀ ಸರ್ಕಾರಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ಸ್ಪೀಕರ್ ಅವರು ಇಡೀ ದೇಶಕ್ಕೆ ಒಂದು ಮಾದರಿ ಸ್ಪೀಕರ್ ಅಂತ ಹೇಳಿ ಅವರ ಹೆಸರನ್ನ ಪಡ್ಕೊಂಡದ್ದು ತಾವೆಲ್ಲ ಈಗ ಗಮನಿಸಿದ್ದೇವೆ.